ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ರಾಗಿ ರೊಟ್ಟಿ. ಈ ರಾಗಿ ರೊಟ್ಟಿ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ 2 ಕಪ್ ರಾಗಿ ಹಿಟ್ಟು ಹಾಕಿ ಇಟ್ಟಿದ್ದೀವಿ. ಅದರಲ್ಲಿ ಪದಾರ್ಥಗಳು ನಾನು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ. ಕ್ಯಾಬೇಜು, ಒಂದು ಚಿಕ್ಕದು ಪೀಸು, ಒಂದು ಕ್ಯಾರೆಟ್ ಗ್ರೇಟ್ ಮಾಡಿದ್ದು, ಒಂದು ಮುಳ್ಳಂಗಿ ಗ್ರೇಟ್ ಮಾಡಿದ್ದು, ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀವಿ. ಮಾರನ ವಿಧಾನ ತೋರಿಸಿಕೊಡ್ತೀನಿ. ಫಸ್ಟ್ ಒಂದು ತರಕಾರಿ ಕಟ್ ಮಾಡಿದ್ದೆಲ್ಲ ಒಂದು ಪಾತ್ರದಲ್ಲಿ ಹಾಕೋಣ. ತರಕಾರಿ ಎಲ್ಲ ಒಂದು ಪಾತ್ರದಲ್ಲಿ ಹಾಕಿಟ್ಟಿದ್ದೀವಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದು ಹಾಕೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ರಾಗಿ ಹಿಟ್ಟು ಹಾಕೋಣ, ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಫಸ್ಟ್ ಒಂದು ತರಕಾರಿ ಹಿಟ್ಟು ಎಲ್ಲ ಹಾಕಿ ಚೆನ್ನಾಗಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಏನಂದರೆ ಇದರಲ್ಲಿ ಈ ನೀರಿನ ಅಂಶ ಎಲ್ಲ ಇರುತ್ತಲ್ಲ ತರಕಾರಿಲು, ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಮುಳ್ಳಂಗಿಲೆಲ್ಲ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಹಾಕಿ ನೋಡಿ ನೀರು ಹಾಕಬೇಕು. ಈಗ ಹಿಟ್ಟು ರೆಡಿಯಾಗಿದ್ದು ನಾನು ಸ್ವಲ್ಪ ನೀರು ಹಾಕಿ, ನನಗೆ ಇಷ್ಟ ಅಂದರೆ ಸ್ವಲ್ಪ ಬಿಸಿ ನೀರು ಹಾಕಿ ರೆಡಿ ಹಾಕಬೇಕು. ಈ ಒಂದು ಕನ್ಸಿಸ್ಟೆನ್ಸಿಲಿ ನೋಡಿರಿ. ಸ್ವಲ್ಪ ಚಪಾತಿ ಹಿಟ್ಟು ಸ್ವಲ್ಪ ಲೂಸಾಗಿ ಇಡಬೇಕು. ಏನಂದರೆ ಕೈ ಹಾಕಿ ತಟ್ಟಬೇಕಲ್ಲ ಹಿಟ್ಟು, ಅದಕ್ಕೆ ಸ್ವಲ್ಪ ಲೂಸ್ ಹಾಕಿ ಹಾಕಬೇಕು, ಜಾಸ್ತಿ ಅಲ್ಲ. ನಾನು ಸ್ವಲ್ಪ ಬಿಸಿ ನೀರು ಹಾಕಿದ್ದು, ನಿಮಗೆ ಇಷ್ಟ ಅಂದರೆ ಹಾಕಬೇಕು, ಇಲ್ಲಾಂದರೆ ತಣ್ಣಕ್ಕೆ ನೀರು ಪರವಾಗಿಲ್ಲ. ಈ ರೀತಿಯೆಲ್ಲ ಹಿಟ್ಟು ರೆಡಿ ಹಾಕೋಣ. ರೊಟ್ಟಿ ತಟ್ಟಕ್ಕೆ ಒಂದು ಶೀಟ್ ಇರುತ್ತೆ, ಇದು ಇಲ್ಲಾಂದ್ರೆ ಹಾಲು ಕವರ, ಆಯಿಲ್ ಕವರ ಏನಾದರೆ ಹಾಕಬೇಕು. ಇದು ಸ್ವಲ್ಪ ಆಯಿಲೊಂದು ಹಾಕೋಣ ಫ್ರೆಶಲ್ಲಿ. ಈ ರೀತಿಯಲ್ಲೂ ನಾನು ಈ ರೀತಿಯಲ್ಲಿ ಒಂದು ಉಂಡೆ ಹಾಕಿಟ್ಟಿದ್ದೀವಿ, ಇದರಲ್ಲಿ ಹಾಕಿ ಈ ರೀತಿಯಲ್ಲಿ ತಟ್ಟಬೇಕು. ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ಹಾಕಿ ಕೈ ನೀರಲ್ಲಿ ಹಾಕಿ ಈ ರೊಟ್ಟಿ ತಟ್ಟಬೇಕು. ನಾನು ಈ ರೀತಿಯಲ್ಲಿ ರೆಡಿ ಹಾಕಿಟ್ಟಿದ್ದೇವೆ. ಬಿಸಿಯಾಗಿ ಪಾಲು ನಾನು ಈ ರೀತಿಯಲ್ಲಿ ಹಾಕಿದ್ದೀವಿ. ನೋಡಿರಿ, ಈ ರೀತಿಯಲ್ಲಿ 2 ಸೈಡು ರೆಡಿ ಹಾಕಬೇಕು. ಸ್ವಲ್ಪ ಆಯಿಲ, ತುಪ್ಪ, ಬಟ್ರ ನಿಮ್ಗೆ ಯಾವುದು ಇಷ್ಟ ಅಂದರೆ ಹಾಕಬೇಕು. ಸ್ವಲ್ಪ ಆಯಿಲ್ ಮೇಲೆಲ್ಲ ಹಾಕಿಟ್ಟಿದ್ದೀವಿ, ಜಾಸ್ತಿ ಆಯಿಲ್ ಹಾಕಲ್ಲ, ತಿರುಗಿ ಹಾಕಿಟ್ಟಿದ್ದೀವಿ. 2 ಸೈಡು ಒಂದು ರೆಡಿ ಆಗಿ. ಈಗ ನಮ್ಮದು ಒಂದು ರೊಟ್ಟಿ ರೆಡಿಯಾಗಿದ್ದು, ಈ ರೀತಿಲೆಲ್ಲ ಒಂದು ರೆಡಿ ಹಾಕೋಣ. ನೋಡಿರಿ, ಈಗ ನಮ್ಮದು ರಾಗಿ ರೊಟ್ಟಿ ರೆಡಿಯಾಗಿದ್ದು. ಇದು ಹೆಲ್ತಿಯಾಗಿರುತ್ತೆ, ನೀವೆಲ್ಲರೂ ಒಂದು ಟ್ರೈ ಮಾಡಬೇಕು, ಜಾಸ್ತಿ ಕಷ್ಟ ಇಲ್ಲ. ಈ ಶುಗರ್ ಪೇಷೆಂಟ್ ಅಲ್ಲಾದವರು ಇದೆಲ್ಲವ್ರಿಗೂ ಇದು ಒಳ್ಳೆಯದು. ಇದು ವೆಯ್ಟ್ ಲಾಸ್ ನೋಡ್ನೋಡ್ಬೇಕು, ಇದು ಒಳ್ಳೆಯ ರೊಟ್ಟಿ ಇರುತ್ತೆ. ಅಕ್ಕಿ ಜಾಸ್ತಿ ತಿನ್ನಬೇಡಲ್ಲ. ಇದೊಂದು ನಾನು ಚೆನ್ನ ದಾಲು ಸಲಾಡ್ ಹಾಕಿದ್ದು. ಇದು ವೈಟು ಚೆನ್ನ ದಾಲ್ ಇಲ್ವಾ, ಅದು ಸುಮ್ಮನೆ ಕುಕ್ ಹಾಕಿದ್ದು ಕುಕ್ಕರ್ಲು. ಉಪ್ಪು, ಚಾಟ್ ಮಸಾಲ ಮತ್ತು ಕುಕ್ಕಂಬರು, ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿಟ್ಟಿದ್ದೀವಿ. ಇದ್ರ ಜೊತೆ ತಿನ್ನಬೇಕು, ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಯಾವುದು ಇಷ್ಟ ಅಂದರೆ ಅದು ಹಾಕಿ ತಿನ್ನಬೇಕು. ನಾನು ಹೇಳಿದ್ದು ವೆಯ್ಟ್ ಲಾಸ್ ಎಲ್ಲ ನೋಡ್ರಿ, ಇದೊಂದು ರೊಟ್ಟಿ ಸ್ವಲ್ಪ ಈ ಚೆನ್ನ ದಾಲ್ ಸಲಾಡೆಲ್ಲ ತಿಂದೇವು, ಹೊಟ್ಟೆ ಫುಲ್ಲಾಗುತ್ತೆ. ನಿಮಗೆ ರೊಟ್ಟಿ ರೆಸಿಪಿ ಎಲ್ಲ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿ, ಎಲ್ಲರೂ ಒಂದು ಟ್ರೈ ಮಾಡಬೇಕು. ಜಾಸ್ತಿ ಕಷ್ಟ ಏನೂ ಇಲ್ಲ, ಸುಮ್ಮನೆ ಈಗಿನ ಟೈಮಲ್ಲೂ ಈ ತರಕಾರಿ ಎಲ್ಲ ಕಟ್ ಮಾಡಿ ಇಡಬೇಕು, ಅದಕ್ಕೆ ನಮಗೆ ಕಷ್ಟ ಬರೋಲ್ಲ. ಬೇಗ ರೆಡಿ ಹಾಕೋ, ಒಂದು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಇಡಬೇಕಲ್ಲ, ನಮ್ಮದು ಈಸಿಯಾಗಿರುತ್ತೆ ಕೆಲಸ ಎಲ್ಲ. ನೀವೆಲ್ಲ ಒಂದು ಟ್ರೈ ಮಾಡೋದಕ್ಕಲ್ಲ, ಅದಕ್ಕೆ ನಮಗೆ ಸಬ್ಸ್ಕ್ರೈಬ್ ಇಲ್ಲ ಕಡಿಮೆ, ನೀವೆಲ್ಲ ಅವರೊಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಇಷ್ಟ ಹಂಗೆ ಅಷ್ಟೇ. ಓಕೆ, ಬಾಯ್.